ಹಾಯ್ ಹೆಲೋ ನಮಸ್ಕಾರ ಫ್ರೆಂಡ್ಸ್, CHGK ಚಾನಲ್ಗೆ ಸ್ವಾಗತ. ನಿಮಗೆ ನಾನು ಮಾಡುವ ವಿಡಿಯೋಗಳು ಇಷ್ಟವಾಗುತ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮೊದಲನೆಯ ಪ್ರಶ್ನೆಯನ್ನು ನೋಡೋಣ. ಯಾವ ಎರಡು ದೇಶಗಳು ಇವೆರಡರ ನಡುವೆ ಒಂದೇ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿವೆ? ಆಪ್ಷನ್ ಎ ಚೀನಾ ಮತ್ತು ರಷ್ಯಾ, ಆಪ್ಷನ್ ಬಿ ಅಮೆರಿಕ ಮತ್ತು ಕೆನಡಾ, ಆಪ್ಷನ್ ಸಿ ಬ್ರೆಜಿಲ್ ಮತ್ತು ಅರ್ಜೆಂಟೀನಾ, ಆಪ್ಷನ್ ಡಿ ಭಾರತ ಮತ್ತು ಚೀನಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಅಮೆರಿಕ ಮತ್ತು ಕೆನಡಾ. ಅಮೆರಿಕ ಮತ್ತು ಕೆನಡಾ ದೇಶಗಳು ಒಂದೇ ಉದ್ದದ ಭೂಗಡಿಯನ್ನು ಹಂಚಿಕೊಂಡಿವೆ. ಪ್ರಶ್ನೆ ಸಂಖ್ಯೆ 2. ಕೆನಡಾದ ರಾಜಧಾನಿ ಯಾವುದು? ಆಪ್ಷನ್ ಎ ಟೊರಾಂಟೊ, ಆಪ್ಷನ್ ಬಿ ಮಾಂಟ್ರಿಯಲ್, ಆಪ್ಷನ್ ಸಿ ಒಟ್ಟಾವಾ, ಆಪ್ಷನ್ ಡಿ ವ್ಯಾಂಕೋವರ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಒಟ್ಟಾವಾ. ಕೆನಡಾದ ರಾಜಧಾನಿ ಒಟ್ಟಾವಾ ಆಗಿದೆ. ಪ್ರಶ್ನೆ ಸಂಖ್ಯೆ 3. ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನವು ಯಾವ ದೇಶದಲ್ಲಿದೆ? ಆಪ್ಷನ್ ಎ ರಷ್ಯಾ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಯುನೈಟೆಡ್ ಸ್ಟೇಟ್ಸ್. ಯೆಲ್ಲೋಸ್ಟೋನ್ ರಾಷ್ಟ್ರೀಯ ಉದ್ಯಾನವನವು ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಇದೆ. ಪ್ರಶ್ನೆ ಸಂಖ್ಯೆ 4. ಯಾವ ನದಿಯು ಪ್ಯಾರಿಸ್ ನಗರದ ಮೂಲಕ ಹಾದು ಹೋಗುತ್ತದೆ? ಆಪ್ಷನ್ ಎ ಸೇನೆ, ಆಪ್ಷನ್ ಬಿ ಥೇಮ್ಸ್, ಆಪ್ಷನ್ ಸಿ ನೈಲ, ಆಪ್ಷನ್ ಡಿ ಓಲ್ಗಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೇನೆ. ಸೇನೆ ನದಿಯು ಪ್ಯಾರಿಸ್ ನಗರದ ಮೂಲಕ ಹಾದು ಹೋಗುತ್ತದೆ. ಪ್ರಶ್ನೆ ಸಂಖ್ಯೆ 5. ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಲ್ ಫಾಲ್ಸ್ ಯಾವ ದೇಶದಲ್ಲಿದೆ? ಆಪ್ಷನ್ ಎ ದಕ್ಷಿಣ ಆಫ್ರಿಕಾ, ಆಪ್ಷನ್ ಬಿ ಪೇರು, ಆಪ್ಷನ್ ಸಿ ನಾರ್ವೆ, ಆಪ್ಷನ್ ಡಿ ವೆನೆಜುವೆಲಾ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ವೆನೆಜುವೆಲಾ. ವಿಶ್ವದ ಅತಿ ಎತ್ತರದ ಜಲಪಾತ ಏಂಜಲ್ ಫಾಲ್ಸ್ ವೆನೆಜುವೆಲಾ ದೇಶದಲ್ಲಿದೆ. ಪ್ರಶ್ನೆ ಸಂಖ್ಯೆ 6. ಏಮು ಪಕ್ಷಿ ಯಾವ ದೇಶದಲ್ಲಿ ಕಂಡುಬರುತ್ತದೆ? ಆಪ್ಷನ್ ಎ ನ್ಯೂಜಿಲೆಂಡ್, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಥಾಯ್ಲೆಂಡ್. ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾ. ಏಮು ಪಕ್ಷಿಯು ಆಸ್ಟ್ರೇಲಿಯಾ ದೇಶದಲ್ಲಿ ಕಂಡುಬರುತ್ತದೆ. ಪ್ರಶ್ನೆ ಸಂಖ್ಯೆ 7. ಲಂಡನ್ ಸಿಟಿ ಇಂಗ್ಲೆಂಡ್ ಮೂಲಕ ಹರಿಯುವ ನದಿ ಯಾವುದು? ಆಪ್ಷನ್ ಎ ಸೆವೆರ್ನ್, ಆಪ್ಷನ್ ಬಿ ಥೇಮ್ಸ್, ಆಪ್ಷನ್ ಸಿ ಓಲ್ಗಾ, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಸೆವೆರ್ನ್. ಲಂಡನ್ ಸಿಟಿ ಇಂಗ್ಲೆಂಡ್ ಮೂಲಕ ಹರಿಯುವ ನದಿ ಸೆವೆರ್ನ್ ಆಗಿದೆ. ಪ್ರಶ್ನೆ ಸಂಖ್ಯೆ 8. ಕೆಳಗಿನವುಗಳಲ್ಲಿ ಯಾವುದು ಉಷ್ಣವಲಯದ ಹುಲ್ಲುಗಾವಲು? ಆಪ್ಷನ್ ಎ ಟೈಗಾ, ಆಪ್ಷನ್ ಬಿ ಸವನ್ನಾ, ಆಪ್ಷನ್ ಸಿ ಪಂಪಾಸ್, ಆಪ್ಷನ್ ಡಿ ಪ್ರೈರೀಸ್. ಸರಿಯಾದ ಉತ್ತರ ಆಪ್ಷನ್ ಸಿ ಪಂಪಾಸ್. ಪಂಪಾಸ್ ಇದು ಉಷ್ಣವಲಯದ ಹುಲ್ಲುಗಾವಲು ಆಗಿದೆ. ಪ್ರಶ್ನೆ ಸಂಖ್ಯೆ 9. ನಯಾಗರಾ ಜಲಪಾತದಲ್ಲಿರುವ ಅತಿದೊಡ್ಡ ಜಲಪಾತ ಯಾವುದು? ಆಪ್ಷನ್ ಎ ಹಾರ್ಸ್ ಶೂ ಫಾಲ್ಸ್, ಆಪ್ಷನ್ ಬಿ ಅಮೆರಿಕನ್ ಫಾಲ್ಸ್, ಆಪ್ಷನ್ ಸಿ ಬ್ರೆಡಾಲ್ ವೇಲ್ ಫಾಲ್ಸ್, ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಹಾರ್ಸ್ ಶೂ ಫಾಲ್ಸ್. ನಯಾಗ್ರಾ ಜಲಪಾತದಲ್ಲಿರುವ ಅತಿದೊಡ್ಡ ಜಲಪಾತ ಹಾರ್ಸ್ ಶೂ ಫಾಲ್ಸ್ ಆಗಿದೆ. ಪ್ರಶ್ನೆ ಸಂಖ್ಯೆ 10. ವಿಶ್ವದ ಅತಿ ಹೆಚ್ಚು ಜೈಲು ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಚೀನಾ, ಆಪ್ಷನ್ ಸಿ USA, ಆಪ್ಷನ್ ಡಿ ಬ್ರೆಜಿಲ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ USA. ವಿಶ್ವದ ಅತಿ ಹೆಚ್ಚು ಜೈಲು ಜನಸಂಖ್ಯೆಯನ್ನು ಹೊಂದಿರುವ ದೇಶ USA ಆಗಿದೆ. ಸಂಖ್ಯೆ 11.
ಐತಿಹಾಸಿಕ ನಗರವಾದ ಮಚು ಪಿಚು ಯಾವ ದೇಶದಲ್ಲಿದೆ? ಆಪ್ಷನ್ ಎ ಬೊಲಿವಿಯಾ, ಆಪ್ಷನ್ ಬಿ ಉರುಗ್ವೆ, ಆಪ್ಷನ್ ಸಿ ಅರ್ಜೆಂಟೀನಾ, ಆಪ್ಷನ್ ಡಿ ಪೇರು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಪೇರು. ಐತಿಹಾಸಿಕ ನಗರವಾದ ಮಚು ಪಿಚು ಪೇರು ದೇಶದಲ್ಲಿದೆ. ಪ್ರಶ್ನೆ ಸಂಖ್ಯೆ 12. ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಎಟ್ನಾ ಪರ್ವತವು ಯಾವ ಸ್ಥಳದಲ್ಲಿದೆ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಜಪಾನ್, ಆಪ್ಷನ್ ಸಿ ಪೇರು, ಆಪ್ಷನ್ ಡಿ ಫಿಜಿ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಎ ಇಟಲಿ. ವಿಶ್ವದ ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾದ ಎಟ್ನಾ ಪರ್ವತವು ಇಟಲಿ ದೇಶದಲ್ಲಿದೆ. ಪ್ರಶ್ನೆ ಸಂಖ್ಯೆ 13. ಯಾವ ದೇಶವನ್ನು ಯುರೋಪಿನ ಯುದ್ಧಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಫ್ರಾನ್ಸ್, ಆಪ್ಷನ್ ಬಿ ಇಂಗ್ಲೆಂಡ್, ಆಪ್ಷನ್ ಸಿ ಐರ್ಲೆಂಡ್, ಆಪ್ಷನ್ ಡಿ ಬೆಲ್ಜಿಯಂ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಬೆಲ್ಜಿಯಂ. ಬೆಲ್ಜಿಯಂ ದೇಶವನ್ನು ಯುರೋಪಿನ ಯುದ್ಧಭೂಮಿ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 14. ಯಾವ ದೇಶವನ್ನು ಲ್ಯಾಂಡ್ ಆಫ್ ಟುಲಿಪ್ಸ್ ಎಂದು ಕರೆಯಲಾಗುತ್ತದೆ? ಆಪ್ಷನ್ ಎ ಇಟಲಿ, ಆಪ್ಷನ್ ಬಿ ಸ್ವಿಟ್ಜರ್ಲ್ಯಾಂಡ್, ಆಪ್ಷನ್ ಸಿ ನೆದರ್ಲ್ಯಾಂಡ್, ಆಪ್ಷನ್ ಡಿ ಗ್ರೀಸ್. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ನೆದರ್ಲ್ಯಾಂಡ್. ನೆದರ್ಲ್ಯಾಂಡ್ ದೇಶವನ್ನು ಲ್ಯಾಂಡ್ ಆಫ್ ಟುಲಿಪ್ಸ್ ಎಂದು ಕರೆಯಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 15. ಪ್ರಪಂಚದಲ್ಲಿ ಅತಿ ಉದ್ದವಾದ ಭೂಖಂಡದ ಪರ್ವತ ಶ್ರೇಣಿ ಯಾವುದು? ಆಪ್ಷನ್ ಎ ಹಿಮಾಲಯ, ಆಪ್ಷನ್ ಬಿ ಆಂಡೀಸ್, ಆಪ್ಷನ್ ಸಿ ರಾಕಿ ಪರ್ವತಗಳು, ಆಪ್ಷನ್ ಡಿ ಊರಲ್ ಪರ್ವತಗಳು. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಡೀಸ್. ಪ್ರಪಂಚದಲ್ಲಿ ಅತಿ ಉದ್ದವಾದ ಭೂಖಂಡದ ಪರ್ವತ ಶ್ರೇಣಿ ಆಂಡೀಸ್ ಆಗಿದೆ. ಪ್ರಶ್ನೆ ಸಂಖ್ಯೆ 16. ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿ ಎಷ್ಟು ದೇಶಗಳು ಭಾಗವಹಿಸಿದ್ದವು? ಆಪ್ಷನ್ ಎ 45, ಆಪ್ಷನ್ ಬಿ 50, ಆಪ್ಷನ್ ಸಿ 51, ಆಪ್ಷನ್ ಡಿ 75. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ 51. ವಿಶ್ವಸಂಸ್ಥೆಯ ಸ್ಥಾಪಕ ಸದಸ್ಯರಾಗಿ ಒಟ್ಟು 51 ದೇಶಗಳು ಭಾಗವಹಿಸಿದ್ದವು. ಪ್ರಶ್ನೆ ಸಂಖ್ಯೆ 17. ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಯಾವುದು? ಆಪ್ಷನ್ ಎ ಪಾಕಿಸ್ತಾನ, ಆಪ್ಷನ್ ಬಿ ಇರಾನ್, ಆಪ್ಷನ್ ಸಿ ಇಂಡೋನೇಷಿಯಾ, ಆಪ್ಷನ್ ಡಿ ಮೊರಾಕೊ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಸಿ ಇಂಡೋನೇಷ್ಯಾ. ಪ್ರಪಂಚದಲ್ಲಿ ಅತಿ ಹೆಚ್ಚು ಮುಸ್ಲಿಂ ಜನಸಂಖ್ಯೆಯನ್ನು ಹೊಂದಿರುವ ದೇಶ ಇಂಡೋನೇಷ್ಯಾ ದೇಶವಾಗಿದೆ. ಪ್ರಶ್ನೆ ಸಂಖ್ಯೆ 18. ಜಪಾನಿನ ಅತಿ ಎತ್ತರದ ಪರ್ವತ ಯಾವುದು? ಆಪ್ಷನ್ ಎ ಕೇಟಾ ಪರ್ವತ, ಆಪ್ಷನ್ ಬಿ ಐನೋ ಪರ್ವತ, ಆಪ್ಷನ್ ಸಿ ಯಾರಿ ಪರ್ವತ, ಆಪ್ಷನ್ ಡಿ ಮೌಂಟ್ ಫ್ಯೂಜಿ ಪರ್ವತ. ಈ ಪ್ರಶ್ನೆಯ ಸರಿಯಾದ ಉತ್ತರ ಆಪ್ಷನ್ ಡಿ ಮೌಂಟ್ ಫ್ಯೂಜಿ ಪರ್ವತ. ಜಪಾನಿನ ಅತಿ ಎತ್ತರದ ಪರ್ವತ ಮೌಂಟ್ ಫ್ಯೂಜಿ ಪರ್ವತವಾಗಿದೆ.